ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ವೈದ್ಯಕೀಯ ಲೋಕವೇ ಬೆರಗಾಗುವ ಮಹಾಪವಾಡ ನಡೆದಿದೆ. ಕೇವಲ 28 ದಿನದ ಹಸುಗೂಸಿಗೆ ಕಾಡಿದ ಅತ್ಯಂತ ಅಪಾಯಕಾರಿ ಇನ್ಫೆಂಟೈಲ್ ಫೈಬ್ರೋಸಾಕೋರ್ಮಾ ಎಂಬುವಂಥ ಕ್ಯಾನ್ಸರ್ ಗೆಡ್ಡೆಯನ್ನ HCG ಆಸ್ಪತ್ರೆಯ ವೈದ್ಯರು ಯಶಸ್ವಿಗೊಳಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ಮೂಲಕ ನಿವಾರಿಸಿ ಮರುಜೀವವನ್ನ ನೀಡಿದ್ದಾರೆ. ಕೈ ಕತ್ತರಿಸೋದೊಂದೇ ದಾರಿ ಅಂತ ಹೇಳಿ ಇತರ ಆಸ್ಪತ್ರೆಗಳು ಕೈ ಚೆಲ್ಲಿದ್ದ ಪ್ರಕರಣದಲ್ಲಿ ಡಾಕ್ಟರ್ ಪ್ರಮೋದ್ ಚಿಂದರ್ ಇವರ ನೇತೃತ್ವದ ತಜ್ಞರ ತಂಡ ಸುಧಾರಿತ 3D ತಂತ್ರಜ್ಞಾನ ಹಾಗೂ ಮೈಕ್ರೋ ಸರ್ಜರಿ ಬಳಸಿ ಮಗುವಿನ ಜೀವ ಮತ್ತು ಕೈ ಎರಡನ್ನೂ ಅತ್ಯಂತ ಯಶಸ್ವಿಯಾಗಿ ಉಳಿಸಿದ್ದಾರೆ. ಇನ್ನು ಬರೋಬ್ಬರಿ 30 ರಿಂದ 35 ಲಕ್ಷ ರೂಪಾಯಿ ವೆಚ್ಚದ ಈ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡುತ್ತಿದ್ದ ಬಡ ಪೋಷಕರಿಗೆ HCG ಫೌಂಡೇಶನ್ ಹಾಗೆ ಮಿಲಾಪ್ ಸಂಸ್ಥೆ ಹಾಗೂ 400ಕ್ಕೂ ಹೆಚ್ಚು ದಾನಿಗಳು ಆರ್ಥಿಕ ಆಸರೆಯಾಗಿ ನಿಲ್ಲುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸದ್ಯ ಶಸ್ತ್ರಚಿಕಿತ್ಸೆ ಮುಗಿದು 1.5 ವರ್ಷ ಕಳೆದಿದ್ದು ಮಗು ಸಂಪೂರ್ಣ ಗುಣಮುಖವಾಗಿದೆ. ತನ್ನ ಪುಟ್ಟ ಬೆರಳುಗಳನ್ನ ಆಡಿಸುತ್ತಾ ಸಾಮಾನ್ಯ ಮಕ್ಕಳಂತೆ ಆರೋಗ್ಯವಾಗಿ ಬೆಳೀತಾ ಇರುವಂತ ಈ ಒಂದು ಮಗುವನ್ನ ನೋಡಿ ಹೆತ್ತವರ ಮುಖದಲ್ಲಿ ಕೋಟಿ ದೀಪದ ಬೆಳಕು ತಂದಿದೆ. ಇದು ಆ್ಯಕ್ಚುಲಿ ರಿಯಲಿ ನೀವು ಹೇಳೋ ವರ್ಡ್ ಕರೆಕ್ಟೇ. ಅದು ಸುಮ್ಮನೆ ಸಿಂಪಲ್ ಆಗಿರಲಿಲ್ಲ. ಬಟ್ ಮಾಡ್ತೀವಿ ಅಂತ ಅನ್ನೋದು ಕಾನ್ಫಿಡೆನ್ಸ್ ಅವ್ರು ಕೇಳಿದ್ರಲ್ಲ ಆವಾಗಲೇ, ಅದು ಐ ಥಿಂಕ್ ವಿತ್ ನಿಮ್ಮ ಟೀಮ್ ಸಪೋರ್ಟು, ನಿಮ್ಮ ಜೊತೆಗೆ ಯಾರಿದ್ದಾರೆ, ನಿಮ್ಮದು ಮಾಡೋಕ್ಕಾಗುತ್ತೋ ಕೆಪಾಸಿಟಿ, ಸುತ್ತಮುತ್ತ ನಿಮ್ಮದು ಇಷ್ಟು ದಿನ ಬೆಳೆಸ್ಕೊಂಬಂದಿರೋ ಸಂಬಂಧಗಳು, ಪೀಪಲ್ಲು, ಜನ, ಫಿನಾನ್ಷಿಯಲ್, ಸೊ ಇವೆಲ್ಲವೂ ನಿಮ್ಮ ಮೈಂಡಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಯಿತು ಅಂದರೆ ನೀವು ಯಾವುದೇ ಗೆಲ್ಲಕ್ಕೆ ಸಾಧ್ಯ ತಾನೆ. ಈಗ ನಿಮ್ಮದೇ ಮನೇಲಿ ಪ್ರಾಬ್ಲಮ್ ಬಂತು ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ನನ್ನ ಫ್ರೆಂಡ್ ಏನು ಹೇಳ್ಬೋದು, ನಮ್ಮ ಅಮ್ಮ ಏನು ಹೇಳ್ಬೋದು. ಸೊ ಆ ಥರ ಸವಾಲು ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ದ ಟೀಮ್ ಆ್ಯಂಡ್ ದ ಕಮ್ಯುನಿಟಿ ಆ್ಯಂಡ್ ದ ಸೊಸೈಟಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾವು ಬೆಂಗಳೂರಲ್ಲಿದ್ದೀವಿ. ನಾನು ಯಾವಾಗಲೂ ಹೇಳೋದೇ ಬೆಂಗಳೂರಲ್ಲಿ ಐ ಥಿಂಕ್ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಬೆಂಗಳೂರಲ್ಲಿ ಅಂತ. ಅಲ್ಲಿ ಏನೇ ಆಗದಿದ್ದು ಇಲ್ಲಿ ಮಾಡ್ಬೋದು ಅಂತ. ಟೆಕ್ನಾಲಜಿ ಇರ್ಬೋದು, ಜನ ಇರ್ಬೋದು, ಸಿಸ್ಟಮ್ಸು ಎಲ್ಲ ಇಲ್ಲಿ ಕರೆಕ್ಟಾಗಿದೆ. ಸರ್, ಬೆಂಗಳೂರು ಟ್ರಾಫಿಕಲ್ಲಿ ನಂಬರ್ 2 ಸ್ಥಾನ ಪಡ್ಕೊಂಡಿದೆ. ಈ ಥರ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ಸ್ಥಾನ ಇರಬೇಕು ಸರ್? ತಪ್ಪದು ಟ್ರಾಫಿಕ್. ನಾನು ಎಲ್ಲ ದೇಶ ತಿರುಗಿದ್ದೀನಿ. ಅಲ್ಲಿ 4 ಗಂಟೆ ನನ್ನ ಫ್ರೆಂಡ್ ಮೊನ್ನೆ US ಇಂದ ಬಂದ. ನಾನು 1 ಗಂಟೆ ಕಾದೆ, ಬೇಜಾರಾಯ್ತಾ ಟ್ರಾಫಿಕ್. ಏನು ಹೇಳ್ತಿದ್ದೀನಿ ನಾನು, ಸಾವ್ ಪಾಲೋ ಬ್ರೆಜಿಲಲ್ಲಿ 6 ಅವರ್ಸ್ ಟ್ರಾಫಿಕಲ್ಲಿ ನಿಂತಿದ್ದೀನಿ ಅಂತೇಳಿ.